ಮತ್ತೊಮ್ಮೆ ಮುಖಭಂಗ ಆಗಿದೆ. ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಬಗ್ಗೆ ಆದೇಶ ಹೊರಡಿಸಿತ್ತು, ಅದು ಈಗ ರದ್ದಾಗಿದೆ. ಮುಖಂಡರ ಓಲೈಕೆ ರಾಜಕಾರಣಕ್ಕೆ ತಫಾರಕ್ಕೆ ಶುರುವಾಗಿದೆ. ರಾಜ್ಯ ಸರ್ಕಾರದ ಆದೇಶದ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಆಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ 43 ಜನರನ್ನ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿತ್ತು, ಅದನ್ನ ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. 43 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತಲ್ಲ, ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾಗಿತ್ತು. ಆದೇಶವನ್ನ ಹೊರಡಿಸಿತ್ತು, ರದ್ದು ಮಾಡಿ ಅಂತೇಳಿ. ಕೋರ್ಟ್ ಮೆಟ್ಟಿಲೇರಿತ್ತು ಆ ವಿಚಾರ. ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿ ಆದೇಶವನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿತ್ತು. ಓಲೈಕೆ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಅಂತೇಳಿ. ಹಲವು ಗಲಭೆ ಕೇಸ್ ಮತ್ತೊಮ್ಮೆ ಮುಖಭಂಗ ಆಗಿದೆ. ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಬಗ್ಗೆ ಆದೇಶ ಹೊರಡಿಸಿತ್ತು, ಅದು ಈಗ ರದ್ದಾಗಿದೆ. ಮುಖಂಡರ ಓಲೈಕೆ ರಾಜಕಾರಣಕ್ಕೆ ತಫಾರಕ್ಕೆ ಶುರುವಾಗಿದೆ. ರಾಜ್ಯ ಸರ್ಕಾರದ ಆದೇಶದ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಆಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ 43 ಜನರನ್ನ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿತ್ತು, ಅದನ್ನ ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. 43 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತಲ್ಲ, ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾಗಿತ್ತು. ಆದೇಶವನ್ನ ಹೊರಡಿಸಿತ್ತು, ರದ್ದು ಮಾಡಿ ಅಂತೇಳಿ. ಕೋರ್ಟ್ ಮೆಟ್ಟಿಲೇರಿತ್ತು ಆ ವಿಚಾರ. ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿ ಆದೇಶವನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿತ್ತು. ಓಲೈಕೆ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಅಂತೇಳಿ. ಹಲವು ಗಲಭೆ ಕೇಸ್ ಮತ್ತೊಮ್ಮೆ ಮುಖಭಂಗ ಆಗಿದೆ. ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಬಗ್ಗೆ ಆದೇಶ ಹೊರಡಿಸಿತ್ತು, ಅದು ಈಗ ರದ್ದಾಗಿದೆ. ಮುಖಂಡರ ಓಲೈಕೆ ರಾಜಕಾರಣಕ್ಕೆ ತಫಾರಕ್ಕೆ ಶುರುವಾಗಿದೆ. ರಾಜ್ಯ ಸರ್ಕಾರದ ಆದೇಶದ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಆಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ 43 ಜನರನ್ನ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿತ್ತು, ಅದನ್ನ ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. 43 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತಲ್ಲ, ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾಗಿತ್ತು. ಆದೇಶವನ್ನ ಹೊರಡಿಸಿತ್ತು, ರದ್ದು ಮಾಡಿ ಅಂತೇಳಿ. ಕೋರ್ಟ್ ಮೆಟ್ಟಿಲೇರಿತ್ತು ಆ ವಿಚಾರ. ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿ ಆದೇಶವನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿತ್ತು. ಓಲೈಕೆ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಅಂತೇಳಿ. ಹಲವು ಗಲಭೆ ಕೇಸ್ ಮತ್ತೊಮ್ಮೆ ಮುಖಭಂಗ ಆಗಿದೆ.
ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಬಗ್ಗೆ ಆದೇಶ ಹೊರಡಿಸಿತ್ತು. ಅದು ಈಗ ರದ್ದಾಗಿದೆ. ಮುಖಂಡರ ಓಲೈಕೆ ರಾಜಕಾರಣಕ್ಕೆ ತಕಾರಕ್ಕೆ ಶುರುವಾಗಿದೆ. ರಾಜ್ಯ ಸರ್ಕಾರದ ಆದೇಶದ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಆಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ 43 ಜನರನ್ನ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿತ್ತು. ಅದನ್ನ ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. 43 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತಲ್ಲ, ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾಗಿತ್ತು. ಆದೇಶವನ್ನ ಹೊರಡಿಸಿತ್ತು, ರದ್ದು ಮಾಡಿ ಅಂತೇಳಿ. ಕೋರ್ಟ್ ಮೆಟ್ಟಿಲೇರಿತ್ತು ಆ ವಿಚಾರ. ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿ ಆದೇಶವನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿತ್ತು. ಓಲೈಕೆ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಅಂತೇಳಿ. ಹಲವು ಗಲಭೆ ಕೇಸ್ ಮತ್ತೊಮ್ಮೆ ಮುಖಭಂಗ ಆಗಿದೆ. ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು. 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಬಗ್ಗೆ ಆದೇಶ ಹೊರಡಿಸಿತ್ತು. ಅದು ಈಗ ರದ್ದಾಗಿದೆ. ಮುಖಂಡರ ಓಲೈಕೆ ರಾಜಕಾರಣಕ್ಕೆ ತಕಾರಕ್ಕೆ ಶುರುವಾಗಿದೆ. ರಾಜ್ಯ ಸರ್ಕಾರದ ಆದೇಶದ ರದ್ದು ಮಾಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಆಗಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಗಲಭೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ 43 ಜನರನ್ನ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿತ್ತು. ಅದನ್ನ ಹಿಂಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. 43 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತಲ್ಲ, ಅದನ್ನ ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾಗಿತ್ತು. ಆದೇಶವನ್ನ ಹೊರಡಿಸಿತ್ತು, ರದ್ದು ಮಾಡಿ ಅಂತೇಳಿ. ಕೋರ್ಟ್ ಮೆಟ್ಟಿಲೇರಿತ್ತು ಆ ವಿಚಾರ. ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನ ಕೊಟ್ಟಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿ ಆದೇಶವನ್ನ ಕೊಟ್ಟಿರೋದು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿತ್ತು. ಓಲೈಕೆ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಅಂತೇಳಿ. ಹಲವು ಗಲಭೆ ಕೇಸ್